ರೇಣುಕಾಸ್ವಾಮಿ ಕೊಲೆ ಕೇಸ್ ಏನಿದೆ ಈಗ ಕೊನೆಯ ಹಂತಕ್ಕೆ ಬಂದು ತಲುಪ್ತಾ ಇದೆ. ತನಿಖೆಯ ವಿಚಾರದಲ್ಲಿ ಇನ್ಮೇಲೆ ನಡೆಯುವಂಥದ್ದು ಇನ್ನೊಂದು ಹಂತ, ಅದು ಕೋರ್ಟ್ನಲ್ಲಿ ನಡೆಯುತ್ತೆ. ಈಗ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೊನೆಯದಾಗಿ ನಡೀತಾ ಇದೆ ಕೌಂಟ್ ಡೌನ್. ಇವತ್ತು ಅಥವಾ ನಾಳೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯನ್ನು ಮಾಡುವಂಥ ಸಾಧ್ಯತೆ ಇದೆ. 9ನೇ ತಾರೀಕಿನವರೆಗೂ ಕೂಡ ಅವಕಾಶ ಇದೆ. ಬಟ್ ಅಷ್ಟೊಂದು ಎಲ್ಲ ಡಿಲೇ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ಅವರು. ಇನ್ನೊಂದು 2-3 ದಿನಗಳಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇದೆ. ಪೊಲೀಸರು ಈಗ ಅಂತಿಮ ಹಂತದ ತಯಾರಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಖುದ್ದಾಗಿನೇ ಬೆಂಗಳೂರು ಕಮಿಷನರ್ ಅವರು ಈ ಬಗ್ಗೆನೇ ಅಬ್ಸರ್ವೇಷನ್ ಅಲ್ಲಿ ಇಟ್ಕೊಂಡಿದ್ದಾರೆ, ನಿಗಾ ಇಟ್ಕೊಂಡಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಚಾರ್ಜ್ ಶೀಟ್ಗೆ ಈಗ ಫೈನಲ್ ಟಚ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಫೈನಲ್ ಟಚ್ ಅಂದ್ರೆ ಇನ್ನೊಂದು 2-3 ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂತಹ ಸಾಧ್ಯತೆ ಇದೆ. ಬಹಳ ಕುತೂಹಲ ಇದೆ. ಯಾಕೆ ಅಂತಂದ್ರೆ ಆರೋಪಿಗಳಿಗೆ ಯಾವ್ಯಾವ ಸ್ಥಾನಗಳು ಬದಲಾಗುತ್ತೆ ಅಂತ ಹೇಳಿ. 2ನೇ ಆರೋಪಿ ಆಗಿರುವಂತ ದರ್ಶನ್ ಯಾವ ಆರೋಪಿ ಆಗ್ತಾರೆ, ಮೊದಲನೇ ಆರೋಪಿ ಆಗ್ತಾರಾ ಅಥವಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ 3ನೇ 4ನೇ ಈ ರೀತಿಯಲ್ಲಿ ಎಲ್ಲಾದರೂ ಹೋಗ್ತಾರಾ? ಒಟ್ಟು 17 ಆರೋಪಿಗಳಿದ್ದಾರೆ. ವ್ಯತ್ಯಾಸಗಳೇನಾಗುತ್ತೆ? ಮೊದಲನೇ ಆರೋಪಿ ಆಗಿರುವಂಥ ಪವಿತ್ರ ಗೌಡ ಎಷ್ಟನೇ ಆರೋಪಿ ಆಗ್ತಾರೆ ಗೊತ್ತಿಲ್ಲ. ಅವೆಲ್ಲವೂ ಕೂಡ ಬದಲಾವಣೆ ಆಗೋ ಸಾಧ್ಯತೆ ಇರುತ್ತೆ. ಅಂತಿಮ ಹಂತಕ್ಕೆ ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಈಗ ಬಂದು ತಲುಪಿದೆ. ಯಾವುದೇ ಕ್ಷಣದಲ್ಲೂ ಕೂಡ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನ ಮಾಡಲಿದ್ದಾರೆ. ಇದಾದ ನಂತರನೇ ಬೇಲ್ಗೆ ಅಪೀಲ್ ಮಾಡೋಕ್ಕೆ ಅವರಿಗೆ ಈಸಿ ಆಗುತ್ತೆ, ಆರೋಪಿಗಳ ವಕೀಲರಿಗೆ. ಯಾಕೆ ಅಂತಂದ್ರೆ ಅವರ ಆರೋಪ ಏನಿದೆ, ಅದರ ಮೇಲೆ ಏನು ಸಾಕ್ಷಿಗಳಿದೆ ಅನ್ನುವಂಥ ಆಧಾರದ ಮೇಲೆ ವಾದ ಮಾಡೋಕ್ಕೆ ಅವರಿಗೂ ಕೂಡ ಸುಲಭವಾಗುತ್ತೆ. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಈಗ ಚಾರ್ಜ್ ಶೀಟ್ಗೆ ಫೈನಲ್ ಟಚ್ ಕೊಡ್ತಾ ಇದ್ದಾರೆ. ಅಂತಿಮ ಹಂತದ ಕಸರತ್ತಿನಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರಿರೋದು. ಚಾರ್ಜ್ ಶೀಟ್ನಲ್ಲಿ ಒಂಚೂರು ಕೂಡ ದೋಷವಿರಬಾರದು ಅನ್ನುವಂಥದ್ರಲ್ಲಿ ಇದ್ದಾರೆ. ಹೀಗಾಗಿ 2-3 ಬಾರಿ ಕಾನೂನು ತಜ್ಞರಿಂದ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಸೊ ಖುದ್ದು ಕಮಿಷನರ್ ಚಾರ್ಜ್ ಶೀಟ್ ಡ್ರಾಫ್ಟ್ ಕಾಪಿ ಮೇಲೆ ನಿಗಾ ಇಟ್ಕೊಂಡಿದ್ದಾರೆ. ಕಾನೂನು ತಜ್ಞರ ಸಲಹೆ ಕೂಡ ಪಡೀತಾ ಇದ್ದಾರೆ. ಹೆಡ್ ಆಫ್ ದಿ ಚಾರ್ಜ್ ಶೀಟ್ ಹೇಗಿರಬೇಕು, ಚಾರ್ಜ್ ಶೀಟ್ ಮೇನ್ ಕಂಟೆಂಟ್ ಹೇಗಿರಬೇಕು, ಪ್ರಕರಣದಲ್ಲಿನ ಸಾಕ್ಷಿಗಳ ಹೇಳಿಕೆ ಎಲ್ಲಿ ಹಾಕಬೇಕು, ಡಿಜಿಟಲ್ ಎವಿಡೆನ್ಸ್ಗಳನ್ನು ಹೇಗೆ ನಮೂದಿಸಬೇಕು, ಹೀಗೆ ಎಲ್ಲ ಅಂಶಗಳಲ್ಲೂ ಕೂಡ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. 2 ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿಯನ್ನ ಮಾಡಿಕೊಳ್ಳಲಿದ್ದಾರೆ. ಇಷ್ಟು ದಿನ ಇದ್ದಿದ್ದು ಒಂದು ರೀತಿಯಾಗಿ, ಈಗೇನಾದರೂ ಪೊಲೀಸರು ಇದರಲ್ಲಿ ಒಂಚೂರು ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ, ಇಷ್ಟು ದಿನ ಪೊಲೀಸರು ತುಂಬ ಟಫ್ ಆಗಿದ್ದಾರೆ, ಕಾನೂನು ಎಲ್ಲರಿಗಿಂತಲೂ ಕೂಡ ದೊಡ್ಡದು ಅಂತ ಹೇಳ್ಕೊಳ್ತಾ ಇದ್ವಿ, ಪೊಲೀಸರ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇತ್ತು. ಚಾರ್ಜ್ ಶೀಟ್ನಲ್ಲಿ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆಗಿ ಬಂದರೆ ಆಗ ಜನ ಹೇಳ್ತಾರೆ ಇದು ದೊಡ್ಡವರ ಕಾನೂನು, ದೊಡ್ಡವರಿಗೋಸ್ಕರ ಇರುವಂಥ ಕಾನೂನು ಅಂತ.